ಕ್ರಮ ಅರ್ಥವನ್ನು ತಿಳಿದಾಗ ಯಾವುದು ಸರಿ ಯಾವುದು ತಪ್ಪು ಯಾವುದು ಬೇಕು ಯಾವುದು ಬೇಡ ಅಂತ ನಿಮಗೆ ಡಿಸೈಡ್ ಆಗುತ್ತೆ. ಅದು ನಿಮ್ಮಲ್ಲೇ ಬರಬೇಕು. ಯಾರೋ ಹೇಳೋದಕ್ಕೆ ಬಿಟ್ಬಿಡಬೇಡಿ, ಯಾರೋ ಹೇಳೋದಕ್ಕೆ ಕುಡಿಬೇಡಿ. ಅದು ನಿಮಗೆ ಗೊತ್ತಾಗಬೇಕು ಇದು ಸರಿನಾ ತಪ್ಪ ಅಂತ. ಏನು ಹೇಳ್ತೀಯಮ್ಮ? ಹಾಗಿರ್ಬೇಕಾದ್ರೆ ಏನು ಮಾಡಬೇಕು? ಪೂಜೆ ಮಾಡಬೇಕು. ಸರಿ, ಯಾರಿಗೆ ಪೂಜೆ? ದೇವರಿಗೆ. ಓಕೆ, ಅದರ ಅರ್ಥ ತಿಳ್ಕೊಂಡಿದ್ದೀರಾ? ಪೂಜೆ ಮಾಡೋಕ್ಕೆ ಅರ್ಥ ಏನಕ್ಕೆ ಬೇಕು? ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡೋಣ. ದೇವರಿಗೆ ಕೈ ಮುಗಿಬೇಕು. ಕೈ ಮುಗಿ ಅಂತ ಅಪ್ಪ ಅಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರೆ. ದೇವರು ಕೈ ಮುಗಿಯಪ್ಪ, ಹೌದಾ? ಯಾಕೆ ಕೈ ಮುಗಿಬೇಕು? ಅದರ ಅರ್ಥ ಏನು? ಭಗವಂತನಿಗೆ ಕೈ ಮುಗಿಯುವುದರ ಅರ್ಥ ಏನು ತಿಳ್ಕೊಬೇಕಾ ಬೇಡವಾ? ತಿಳ್ಕೊಬೇಕು. ಅಪ್ಪ ಅಮ್ಮ ಹೇಳ್ಕೊಟ್ರು, ಮಗುಗೆ ಅದನ್ನೇ ಕಳಿಸ್ತಾರೆ. ಇವರಪ್ಪ ಅಮ್ಮನೂ ಅದನ್ನೇ ಹೇಳ್ಕೊಟ್ಟಿದ್ರು. ಆದ್ದರಿಂದ ಫಲಿತಾಂಶ ತಗೊಳ್ಳಿಲ್ಲ. ಆ ಫಲಿತಾಂಶದ ರಹಸ್ಯವನ್ನು ಈಗ ನಿಮ್ಮ ಮುಂದೆ ಇಡ್ತೀನಿ. ಯಾಕೆ ಅಂತಂದರೆ, ಸಾಮಾನ್ಯವಾಗಿ ನಾವು ಶಾಸ್ತ್ರ ಅಂತಕ್ಕಂಥದ್ದನ್ನು ಶಸ್ತ್ರವನ್ನಾಗಿ ಬಳಸದೇ ಇರುವಂತಹ ಕೆಟ್ಟ ಅಭ್ಯಾಸ. ಶಾಸ್ತ್ರನ ಹೇಗೆ ಬಳಸಬೇಕು? ಶಸ್ತ್ರವನ್ನಾಗಿ ಬಳಸು. ಶಸ್ತ್ರ ಅಂದ್ರೇನು? ಕಟ್ ಮಾಡಬೇಕು. ಇದು ಬೇಕು, ಇದು ಬೇಡ, ಕಟ್ ಮಾಡಬೇಕು. ನಾವು ಕಟ್ ಮಾಡೋದು ಕಲ್ತಿಲ್ಲ, ಶಾಸ್ತ್ರ ಕೇಳೋದು ಕಲ್ತಿದ್ದೀವಿ. ಇದೇ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಕೆಟ್ಟ ಗುಣ, ಕೆಟ್ಟ ಹವ್ಯಾಸ. ಎಲ್ಲಿವರೆಗೂ ಈ ಅಭ್ಯಾಸಗಳನ್ನ ನೀವು ಅಂಟಿಸ್ಕೊತಾ ಹೋಗ್ತಿರೋ ಅಲ್ಲಿವರೆಗೂ ನಿಮಗೆ ಜೀವನದಲ್ಲಿ ಹಣದ ಬೆಲೆ, ಹಣದ ಒಂದು ಶಕ್ತಿ, ಹಣದಿಂದ ಖುಷಿ ಸಿಕ್ಕಲ್ಲ. ಸಂಪಾದನೆ ಮಾಡುವುದು ಒಂದು ಕಲೆ ಆದರೆ ಅದನ್ನು ನಾವು ರಕ್ಷಣೆ ಮಾಡುವುದು ಒಂದು ಕಲೆ. ಇಲ್ಲಿ ಮಾಡುವ ಸಂಪಾದನೆ ಮುಖ್ಯ ಆಗಿನ್ನ ಅದನ್ನು ರಕ್ಷಣೆ ಮಾಡುವುದು ಕಲೆ ಇದೆಯಲ್ಲ, ಅದೇ ಭಗವಂತ. ನಾವು ಒಂದ್ರ ಮೇಲೆ ಒಂದು ಹಾಕಿ 5-6 ಕೀ ಹಾಕ್ಕೊಂಡು ಅದನ್ನು ಮುಚ್ಚಿಟ್ಕೊಂಡು ಭದ್ರವಾಗಿ ಮಾಡಿ ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಗಂಧ ಹಚ್ಚಿ ಪೂಜೆ ಮಾಡಿ ಎಲ್ಲೂ ಹೋಗಬೇಡ ಅಂತೇಳಿ ಅದಕ್ಕೇನು ಹೇಳ್ತಾರೆ, 5 ಅಕ್ಕಿ ಕಾಳನ್ನು ನೀವು ದಿನ ಈ ಬಾಕ್ಸಲ್ಲಿ ಹಾಕಿ, ಈ ಕಿತ್ತೋಗಿರ್ತಾರೆ ಹೇಳೋಕ್ಕೆ, 5 ಅಕ್ಷರಗಳನ್ನು 5 ನಮ್ಮ ಸಂಖ್ಯೆಗಳನ್ನು ಬರೆದು ನಿಮ್ಮ ಕಿಸೆಯಲ್ಲಿ ಹಾಕ್ಕೊಳ್ಳಿ. ಹಿಂಗೆಲ್ಲ ದುಡ್ಡು ಬರುವಂಗಿದ್ರೆ ಅವ್ರು ಯಾಕಮ್ಮ ಹೇಳಬೇಕಿತ್ತು ಅಲ್ವಾ? ನಮಗೆ ಜನಕ್ಕೆ ಅರ್ಥ ಆಗಲ್ವಾ, ಇವ್ರಿಗೆ ಅರ್ಥ ಆಗಿಲ್ವಾ ಅಂತ ನಾನು ಅನ್ಕೋತೀನಿ.